ಇಷ್ಟು ಬೆಳಗ್ಗೆ ಬಂದ್ಬಿಟ್ಟಿದೀರಾ? ಯಾರಿಗೂ ಇವತ್ ಸ್ಕೂಲ್ ಇಲ್ವಾ? ಇವತ್ತಿದೆ, ಆದ್ರೆ ನಾಳೆ ಇಲ್ಲ ಅಕ್ಕ. ಅದನ್ ಹೇಳ್ ಹೋಗೋಣ ಅಂತ ಬಂದ್ರಾ? ನೋ 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 ನೋ, ನಾಳೆ ನಾವೆಲ್ಲ ಪಿಕ್ನಿಕ್ಗೆ ಹೋಗ್ತಾ ಇದೀವಿ ಅಂತ ಹೇಳಕ್ ಬಂದ್ವಿ. ಪಿಕ್ನಿಕ್? ಓ, ಸ್ಕೂಲಿಂದ ಕರ್ಕೊಂಡ್ ಹೋಗ್ತಿದಾರಾ? ನೀವು ನಮ್ ಜೊತೆ ಬರ್ತಿದ್ದೀರಲ್ಲ ಅಕ್ಕ. ಏನು? ನಾನಾ? ನೀವೇ ನಮ್ಮನ್ನ ಪಿಕ್ನಿಕ್ಗೆ ಕರ್ಕೊಂಡು ಹೋಗ್ತಾ ಇರೋದು ಯಾರು ಅಂತ ಗೊತ್ತಾ? ಯಾರಪ್ಪ ನಿಮ್ಮನ್ನೆಲ್ಲ ಪಿಕ್ನಿಕ್ಗೆ ಕರ್ಕೊಂಡ್ ಹೋಗ್ತಾ ಇರೋ ಆ ಪ್ರಜೆ? ನಾನೇ ಮಕ್ಳನ್ನ ಪಿಕ್ನಿಕ್ ಕರ್ಕೊಂಡು ಹೋಗೋ ಪ್ಲಾನ್ ಮಾಡಿದ್ದು. ನೀವಾ? ಎಸ್. ಇದೇನಿದು ಸಡನ್ ಆಗಿ ಇಂಥ ಪ್ಲಾನು? ಅಣ್ಣ, ನಮ್ಮನ್ ಯಾಕೆ ಮೇಲ್ಗಡೆ ಕರ್ಕೊಂಡ್ ಬಂದಿದ್ದಾರೆ? ನನಗೂ ಗೊತ್ತಿಲ್ಲ ಪುಟ್ಟ. ಓಹೋ, ಏನು ಎಲ್ರೂ ತುಂಬಾ ಕ್ಯೂರಿಯಸ್ ಆಗಿದ್ದೀರಾ ಅನ್ಸುತ್ತೆ. ಏನಕ್ಕೆ ಇಲ್ಲಿ ಕರ್ಕೊಂಡ್ ಬಂದ್ ಕೂರ್ಸಿದೀನಿ ಅಂತ. ಅಜಯ್ ಅವರೇ, ನಿಮ್ಗೂ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದ್ಯಾ? ಅಫ್ಕೋರ್ಸ್. ಆಯ್ತು, ನಿಮ್ಮನ್ನೆಲ್ಲ ಜಾಸ್ತಿ ಕಾಯಿಸಲ್ಲ, ನಾನು ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಮಕ್ಳ, ನನ್ ಕಡೆಯಿಂದ ನಿಮಗೆಲ್ಲ ಒಂದ್ ಸರ್ಪ್ರೈಸ್ ಇದೆ. ಅದನ್ ಹೇಳಿದ್ರೆ ನೀವೆಲ್ಲ ತುಂಬಾ ಖುಷಿ ಪಡ್ತೀರಾ. ನಿಮ್ಮೆಲ್ರಿಗೂ ನನ್ ಕಡೆಯಿಂದ ಪಿಕ್ನಿಕ್ ಅರೇಂಜ್ ಮಾಡಿದೀನಿ. ಏನು ಪಿಕ್ನಿಕ್? ಹೌದು, ನಾಳೆ ನೀವೆಲ್ರೂ ಪಿಕ್ನಿಕ್ ಹೋಗ್ತಾ ಇದ್ದೀರಾ. ಸಮಾಧಾನ, ಕೂತ್ಕೊಳ್ಳಿ ಎಲ್ಲ. ನೋಡಿ, ನಿಮ್ಮನ್ನ ಪಿಕ್ನಿಕ್ ಕರ್ಕೊಂಡು ಹೋಗ್ತಾ ಇರೋದು ನಾನಲ್ಲ, ನಮ್ ಲೆಕ್ಚರರ್ ಸಾಹೇಬ್ರು. ನಾನಾ? ಗಂಗೆ, ಏನ್ ಹೇಳ್ತಿದ್ಯಾ? ಈ ಮಕ್ಳನ್ನೆಲ್ಲ ನಾನು ಎಲ್ಲಿಗೆ ಅಂತ ಕರ್ಕೊಂಡು ಹೋಗ್ಲಿ? ಅಯ್ಯೋ, ನನ್ನನ್ ಕೇಳಿದ್ರೆ ನಾನೇನ್ ಹೇಳಿ? ನಿಮ್ ಫ್ರೆಂಡ್ಸ್ ಜೊತೆ ಬೆಟ್ಟ ಗುಡ್ಡ ಟ್ರೆಕ್ಕಿಂಗ್ ಅಂತೆಲ್ಲ ಸುತ್ತಾಡ್ತಿರಲ್ಲ, ಹಾಗೆ ಮಕ್ಳನ್ನು ಕರ್ಕೊಂಡು ಹೋದ್ರಾಯ್ತು. ಸ್ಕೂಲ್ಗೆ ಹೋಗಿ ಹೋಗಿ ಬೋರ್ ಆಗಿದೆ. ಗಂಗೆ, ಏನಿದು? ನೀನ್ ಏನ್ ಮಾಡೋದಕ್ ಹೊರಟಿದ್ಯಾ? ನನಗ್ ಗೊತ್ತಿದೆ ಏನ್ ಮಾಡ್ಬೇಕು ಅಂತ. ಜಸ್ಟ್ ವೇಟ್ ಅಂಡ್ ಸಿ. ಇದ್ರ ಜೊತೆಗೆ ನಿಮ್ಗೆಲ್ಲ ಇನ್ನೊಂದ್ ಸರ್ಪ್ರೈಸ್ ಇದೆ. ನಿಮ್ ಜೊತೆ ಲೆಕ್ಚರರ್ ಸರ್ ಮಾತ್ರ ಬರಲ್ಲ, ಇನ್ನೊಬ್ರು ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಬರ್ತಾ ಇದ್ದಾರೆ. ಗೊತ್ತಾಗ್ಲಿಲ್ವಾ ಯಾರು ಅಂತ? ಆಯ್ತು, ಅದನ್ನು ನಾನೇ ಹೇಳ್ತೀನಿ. ನಿಮ್ ಜೊತೆ ನಿಮ್ ಟ್ಯೂಷನ್ ಟೀಚರ್ ಗೌರಿ ಅವರು ಬರ್ತಾ ಇದ್ದಾರೆ. ಹೌದು. ನೋಡಿ, ಎಲ್ರಿಗೂ ನನ್ ಕಡೆಯಿಂದ ಒಂದ್ ಕಂಡೀಷನ್ ಇದೆ. ಇದನ್ನೆಲ್ಲ ನಾನ್ ಅರೇಂಜ್ ಮಾಡಿದೀನಿ ಅಂತ ನಿಮ್ ಟ್ಯೂಷನ್ ಟೀಚರ್ಗೆ ನೀವ್ ಹೇಳ್ಬಾರ್ದು. ಒಂದ್ ವೇಳೆ ನೀವೇನಾದ್ರೂ ಹೇಳಿದ್ರೆ ಪಿಕ್ನಿಕ್ ಬೇಡ ಅಂತ ಹೇಳ್ಬಿಡ್ತಾಳ ಅವಳು. ಸರಿ ಗಂಗೆ ಅಕ್ಕ, ಟ್ರಿಪ್ ಅರೇಂಜ್ ಮಾಡಿದ್ದು ನೀನೇ ಅಂತ ನಾವ್ ಯಾರು ಗೌರಿ ಅಕ್ಕಂಗ್ ಹೇಳಲ್ಲ. ವೆರಿ ಗುಡ್. ನೋಡಿ, ಪಿಕ್ನಿಕ್ ಅಲ್ಲಿ ಏನ್ ಮಾಡ್ಬೇಕು, ಏನೇನ್ ಆಟ ಆಡ್ಬೇಕು ಅಂತ ನಾನ್ ನಿಮಗೆ ಹೇಳ್ಕೊಡ್ತೀನಿ. ನಾನ್ ಹೇಳ್ದ ಹಾಗೆ ಮಾಡ್ಬೇಕು, ಸರಿನಾ? ಆಯ್ತಾಯ್ತು, ನೀವ್ ಹೊರಡಿ. ನಾಳೆ ಪಿಕ್ನಿಕ್ ಏನೇನ್ ಬೇಕೋ ಎಲ್ಲಾನು ರೆಡಿ ಮಾಡ್ಕೊಳ್ಳಿ. ಹೊರಡಿ. ಅಲ್ಲ ಗಂಗೆ, ಈಗ ಮಕ್ಳನ್ನ ಟ್ರಿಪ್ ಕರ್ಕೊಂಡು ಹೋಗೋ ಅವಶ್ಯಕತೆ ಏನಿತ್ತು? ನಿನ್ ಪ್ಲಾನ್ ಏನು? ಅಲ್ಲ ಅಜಯ್ ಅವರೇ, ಇಲ್ಲಿವರೆಗೂ ನೀವು ನಮ್ಮ ಅಕ್ಕ ಇಬ್ರೆ ಎಲ್ಲಾದ್ರೂ ಹೊರಗಡೆ ಹೋಗಿದ್ದೀರಾ? ಇಲ್ಲ. ನೀವಿಬ್ರೆ ಹೋಗ್ತೀನಿ ಅಂತಾದ್ರೂ ನಮ್ಮನೇಲಿ ಕಳಿಸ್ಬಿಡ್ತಾರಾ? ಇಲ್ಲ. ಅದಕ್ಕೆ ನಾನು ಈ ತರ ಪ್ಲಾನ್ ಮಾಡ್ತಾ ಇರೋದು. ಅಟ್ಲೀಸ್ಟ್ ಮಕ್ಳ ಜೊತೆ ಹೋದ್ರೆ ನೀವು ನಮ್ಮ ಅಕ್ಕನ ಜೊತೆ ಇರ್ಬೋದು ಅಂತ. ಹಾಗೆ ಇದೊಂಥರ ನಿಮ್ಗೆ ಫಸ್ಟ್ ಡೇಟ್ ಇದ್ದ ಹಾಗೆ, ಏನಂತೀರಾ? ಅಲ್ಲ ಗಂಗೆ, ಡೇಟಾ ಅಕಸ್ಮಾತ್ ಏನಾದ್ರೂ ಗೌರಿಗೆ ಗೊತ್ತಾಗ ಹೋದ್ರೆ? ಇದೆಲ್ಲ ಬೇಡ, ಸುಮ್ಮನೆ ಇರು. ಅಯ್ಯೋ, ಏನ್ ಅಜಯ್ ಅವ್ರೆ ನೀವು? ಅದಕ್ಕೆ ನಾನ್ ನಿಮ್ಮನ್ನ ಪುಕ್ಲ ಅನ್ನೋದು. ಒಳ್ಳೆ ನಮ್ ತಾತನ್ ಕಾಲದವ್ರ ತರ ಆಡ್ತಿರಲ್ಲ. ಈಗಿನ ಕಾಲದವರು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ ತಾನೆ ಏನ್ ಇಷ್ಟ ಏನ್ ಕಷ್ಟ ಅಂತ ಎಲ್ಲ ಗೊತ್ತಾಗೋದು. ಆದ್ರೂ ಗಂಗೆ, ಇದು ತಪ್ಪಲ್ವಾ? ಈ ವಿಷಯ ಅಂಕಲ್ ಆಂಟಿಗೆ ಗೊತ್ತಾದ್ರೆ
ನನ್ ಬಗ್ಗೆ ತಪ್ಪು ತಿಳ್ಕೊಳಲ್ವಾ? ಅಯ್ಯೋ, ನೀವೇನ್ ಹೋಗಿ ಯಾರನ್ನಾದ್ರೂ ಕೊಲೆ ಮಾಡ್ತಾ ಇದ್ದೀರಾ? ಇಲ್ಲ ತಾನೇ? ನೋಡಿ, ಬಂದಿರೋ ಚಾನ್ಸನ್ನ ಮಿಸ್ ಮಾಡ್ಕೊಂಡ್ರೆ ನಿಮ್ಮಷ್ಟು ದಡ್ಡ ಈ ಪ್ರಪಂಚದಲ್ಲಿ ಯಾರೂ ಇರಲ್ಲ. ಹಲೋ, ಇವಾಗೇನ್ ನಾನ್ ಹೇಳ್ದಂಗ್ ಮಾಡ್ತೀರಾ ಇಲ್ವಾ? ಆಯ್ತಮ್ಮ ತಾಯಿ, ನೀನ್ ಹೇಗ್ ಹೇಳ್ತೀಯೋ ಹಾಗೆ ಮಾಡ್ತೀನಿ. ನಮಸ್ಕಾರ. ಶೀಘ್ರಮೇವ ಗೌರಿ ಪ್ರಾಪ್ತಿರಸ್ತು. ಹಾ? ಒಳ್ಳೇದಾಗ್ಲಿ. ಅಜಯ್ ಅವ್ರೆ, ಅಜಯ್ ಅವ್ರೆ, ಅಜಯ್ ಅವ್ರೆ, ಏನಾಯ್ತು? ಎಲ್ ಕಳ್ದು ಹೋಗಿದ್ದೀರಾ? ಅಲ್ಲ, ಇದ್ದಕ್ಕಿದ್ದ ಹಾಗೆ ಈ ತರ ಪಿಕ್ನಿಕ್ ಪ್ಲಾನು? ಏನಿಲ್ಲ, ಸುಮ್ನೆ ಹಾಗೆ ಮಕ್ಳನ್ನ ಎಲ್ಲಾದ್ರೂ ಕರ್ಕೊಂಡು ಹೋಗೋಣ ಅಂತ. ಜಸ್ಟ್ ಒನ್ ಡೇ ಪಿಕ್ನಿಕ್ ಪ್ಲಾನ್ ಅಷ್ಟೇ. ನಿಮ್ಗೆ ಓಕೆ ಅಲ್ವಾ? ಆಫೀಸ್ ಇದೆ ನನಗೆ. ರೀ, ನಾಳೆ ಒಂದಿನ ರೀ, ಲೀವ್ ಹಾಕ್ರಿ. ಅಲ್ಲ ಅಜಯ್ ಅವ್ರೆ, ನಾನ್ ಇವಾಗಷ್ಟೇ ಕೆಲ್ಸಕ್ ಸೇರ್ಕೊಂಡಿದೀನಿ. ಈಗ್ಲೇ ಲೀವ್ ತಗೊಂಡ್ರೆ ತುಂಬಾ ಕೆಲ್ಸ ಬೇರೆ ಇದೆ. ಅಕ್ಕ ಪ್ಲೀಸ್ ಅಕ್ಕ, ಪ್ಲೀಸ್ ಅಕ್ಕ, ಅಕ್ಕ ಪ್ಲೀಸ್ ಅಕ್ಕ, ಒಂದೇ ಒಂದಿನ ರಜಾ ಹಾಕಿ ಅಕ್ಕ, ಪ್ಲೀಸ್ ಅಕ್ಕ, ರಜಾ ಹಾಕಿ ಅಕ್ಕ. ಗೌರಿ, ಇಷ್ಟೊಂದು ಕೇಳ್ಕೊತಿದ್ದಾರೆ, ಒಂದೇ ಒಂದಿನ ತಾನೇ, ರಜಾ ಹಾಕಿ ಪ್ಲೀಸ್. ಪ್ಲೀಸ್ ಅಕ್ಕ, ಅಕ್ಕ ಪ್ಲೀಸ್ ಅಕ್ಕ, ಒಂದೇ ಒಂದಿನ ರಜಾ ಹಾಕಿ ಅಕ್ಕ, ಪ್ಲೀಸ್ ಅಕ್ಕ. ಕೂಗಾಡ್ಬೇಡಿ, ನಾನು ಬರ್ತೀನಿ. ಸರಿ, ಇವಾಗ ಟೈಮ್ ಆಗ್ತಿದೆ, ನೀವೆಲ್ಲ ಸ್ಕೂಲ್ಗೆ ಹೋಗಿ. ಬಾಯ್ ಬಾಯ್ ಅಕ್ಕ. ಅಯ್ಯಯ್ಯೋ, ಇವ್ರು ಯಾಕಪ್ಪ ಹೀಗ್ ಗುರಾಯಿಸ್ತಾ ಇದಾರೆ? ಅಜಯ್ ಅವ್ರೆ, ನಿಜ ಹೇಳಿ, ಇದೆಲ್ಲ ನಿಮ್ದೇ ಪ್ಲಾನಾ? ಯಾವುದು? ಪಿಕ್ನಿಕ್ದಾ? ಹಾ, ಇದೆಲ್ಲ ನಂದೇ ಪ್ಲಾನು. ಮಕ್ಕಳು ಪಾಪ ಅಲ್ವಾ, ಸುಮ್ನೆ ಹಾಗೆ ಎಲ್ಲಾದ್ರೂ ಆಚೆ ಕರ್ಕೊಂಡು ಹೋಗೋಣ ಅಂತ. ನಿಮ್ಗೆ ಸರಿಯಾಗಿ ಸುಳ್ಳು ಹೇಳಕ್ಕೂ ಬರಲ್ಲ. ನಿಮ್ಮನ್ ನೋಡಿದ್ರೇನೆ ಗೊತ್ತಾಗ್ತಿದೆ ಇದು ನಿಮ್ ಪ್ಲಾನ್ ಅಲ್ವೇ ಅಲ್ಲ ಅಂತ. ಹೇಯ್ ಗೌರಿ, ಏನ್ ಮಾತಾಡ್ತಿದ್ದೀರಾ? ನಂದೇ ಪ್ಲಾನ್ ಇದು. ಹೌದಾ? ಸರಿ, ಇದ್ರ ಬಗ್ಗೆ ನಾನು ಎಲ್ಲಿ ವಿಚಾರಿಸ್ಬೇಕೋ ಅಲ್ಲೇ ವಿಚಾರಿಸ್ತೀನಿ. ಸತ್ಯ ಏನು ಅಂತ ನನಗ್ ಗೊತ್ತಾಗತ್ತೆ. ಓ, ಇನ್ ಗಂಗೆ ಸಿಗಾಕೋತಾಳೆ. ನನಗ್ ಗೊತ್ತು ಕಣೆ ಗಂಗೆ, ಇಂಥ ತಲೆಹರಟೆ ಮಾಡೋದೆಲ್ಲ ನೀನೇ ಅಂತ. ಪಾಪ ಅಜಯ್ ಅವರು ನೀನ್ ಹಾಕೋ ತಾಳಕ್ಕೆ ಕುಣಿತಾ ಇದ್ದಾರೆ ಅಷ್ಟೇ. ಮೊದ್ಲು ನಿನ್ನನ್ ವಿಚಾರಿಸ್ಕೋಬೇಕು ಕಣೆ. ಗೌರಿ,